ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಾಸ್ಕ್ ಕೇಳಿಸ್ತಾ? ಹೊರಗಡೆ ಹೋಗ್ತಿದ್ದಂಗೆ ಮಾಸ್ಕ್ ಎತ್ಕೊಳ್ಳಿ ಅಂತ ನಮ್ಮ ಇವರು ಸರ್ ಹೇಳ್ತಾರೆ. ಅವ್ನ ಮಾಸ್ಕು, ಸ್ಯಾನಿಟೈಸರು ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ. ಔಟ್ಫಿಟ್ ತೋರಿಸ್ತಿದ್ದಾರೆ. ಹೇಳ್ಬಿಡಮ್ಮ ಹಾಯ್. ಇದು ನಂದು ಔಟ್ಫಿಟ್. ಅಲ್ಲಿ ನೋಡಿ ಚಪ್ಪಲ್ ಎಲ್ಲ ತೋರಿಸ್ತಿರೋದು. ಅದು ಜಿಯನ್ ಔಟ್ಫಿಟ್, ಇದು ನಂದು ಲಿನನ್ ಶಾರ್ಟ್ಸು, ಇದು ಲಿನನ್ ಟೀ ಶರ್ಟ್. ಜಿಯನ್ ಕಮ್ ಹೋಗಲ್ಲ. ಬ್ಲಾಗ್ ಸ್ಟಾರ್ಟ್ ಮಾಡಿ. ಎಲ್ಲಿ ಹೋಗ್ತಿದ್ದೀವಿ? ಕಾಫಿ ಕುಡಿಯಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ಯಾ ಜಿಯನ್? ಕಾಫಿ ನಗರ ಇದ್ದಾಗ ಚೆನ್ನಾಗಿತ್ತು. ಇಲ್ಲಿ ಬಂದ್ಮೇಲೆ ಕಾಫಿ ಕುಡಿಯಕ್ಕೆ ಹೋಗೋದಕ್ಕೂ ಮಾಲ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಫುಲ್ ಆ ಕಡೆ ಹೋಗ್ಬೇಕು. ಆ ಕಡೆ ಹೋಗೋದಕ್ಕಿಂತ ಮಾಲೆ ಹತ್ರ, ಅದಕ್ಕೆ ಮಾಲ್ಗೆ ಹೋಗ್ಬಿಡ್ತೀವಿ. ನೋಡಿ ಕೀ ಓಪನ್ ಇಲ್ಲಿ ಮಾಡ್ತಿದ್ದಾರೆ. ಬಂತು ಬಂತು ಬಂತು. ಝೀಬ್ರಾ ಅಂತ ಹೇಳಿ, ಝೀಬ್ರಾ ಇಲ್ಲ ಇಲ್ಲಿ. ಸೊ ಝೀಬ್ರಾ, ಕ್ರಿಸ್ಮಸ್ ಟ್ರೀ ಎಲ್ಲ ಹೇಳುತ್ತೆ. ಅದು ಏನೇನು ಹೇಳುತ್ತಪ್ಪ ನೀನು? ಅಂಬ್ರೆಲಾ. ಫ್ರೆಂಡ್ಸ್, ಇವಾಗ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಇದು ಬಂದು ಬ್ಲೂ ಟೊಕಾಯ್. ಜಿಯನ್ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ. ಏನು ಸ್ಟೈಲಾಗಿ ಕೂತಿದ್ದಾನೆ ಅಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಸ್ಟೈಲಾಗಿ ಕೂತಿದ್ದಾನೆ. ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನನ್ನ ಮುಖದಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ, ಇವಾಗ ಎದ್ದೆ ನಾನು. ಎದ್ದು ಬ್ರಷ್ ಎಲ್ಲ ಮಾಡಿಬಿಟ್ಟು ಬಂದು ಜಿಯನ್ಗೆ ಹಾಲೆಲ್ಲ ರೆಡಿ ಮಾಡಿದೆ. ಸೊ ಇವತ್ತು ಭಾನುವಾರ, ವಾಷಿಂಗ್ ಮಿಷಿನ್ ಹಾಕಿದ್ದೀನಿ, ಅದು ಸ್ವಲ್ಪ ಸೌಂಡ್ ಬರ್ತಿದೆ. ಜಿಯನು ಮತ್ತು ಚಂದು ಇನ್ನೂ ಎದ್ದಿಲ್ಲ, ಇನ್ನೇನು ಎದ್ದೇಳ್ತಾರೆ. ಬ್ರೇಕ್ಫಾಸ್ಟ್ ಏನಿಲ್ಲ, ಮ್ಯೂಸ್ಲಿ ಏನಾದರೂ ತಿನ್ನೋಣ ಅಂತ. ಸೊ ನೆನ್ನೆ ಅದೇ ಹೊರಗಡೆ ಹೋದ್ವಿ, ಅಲ್ಲಿ ಹೋದ್ಮೇಲೆ ಮಳೆ ಬಂದುಬಿಡ್ತು. ಸೊ ಮತ್ತೆ ಜಾಸ್ತಿ ಏನಿರಲಿಲ್ಲ, ವಾಪಸ್ ಮನೆಗೆ ಬಂದುಬಿಟ್ವಿ. ಆಮೇಲೆ ಬಂದು ಅದು ಇದು ನೋಡಿಕೊಂಡು ಲೇಟ್ ಆಗೋಯಿತು. ಸೊ ವ್ಲಾಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಭಾನುವಾರ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನೋಡೋಣ ಏನು ಪ್ಲ್ಯಾನ್ಸ್ ಇವತ್ತು ಅಂತ. ನೋಡಿ ಈಗ ಎದ್ದು ಬಂದರು ಇಲ್ಲೊಬ್ರು. ಹಿಂಗೇನು ಬೇಕಮ್ಮ? ಲಾಲಾ. ಗುಡ್ ಮಾರ್ನಿಂಗ್ ಹೇಳ್ಬಿಡು. ಗುಡ್ ಮಾರ್ನಿಂಗ್, ಲವ್ ಯು. ಲವ್ ಯು ಸೋ ಮಚ್. ಚಿನ್ನಿ ಮರಿ ಇದು. ಕೂಡ ಊಟ ಮಾಡಕ್ಕೆ ನೋಡಿ ಇಲ್ಲಿ ರೆಡಿ ಇದ್ದಾರೆ. ಒಂದು ತೊಡೆ ಮೇಲೆ ಕೂತ್ಬಿಡ್ತಾರೆ ಈ ಥರ. ಅಲ್ಲಜ್ಜಿ? ಸೊ ಫ್ರೆಂಡ್ಸ್, ಇವಾಗ ರೆಡಿಯಾಗಿದ್ದೀವಿ, ಮನೆ ಹತ್ರ ಹೋಗ್ತಾ ಇದ್ದೀವಿ. ಜಿಯನ್ ಕೂಡ ರೆಡಿಯಾಗಿದ್ದಾನೆ. ಜಿಯನ್ ನಾನು ಇಬ್ಬರು ಬ್ಲ್ಯಾಕ್ ಟೀ ಶರ್ಟ್. ಜಿಯನ್ ತೋರಿಸ್ಬಿಡು ನೀನು ಟೀ ಶರ್ಟ್. ಮತ್ತೆ
ಫ್ರೆಂಡ್ಸ್ ಬಂದ್ವಿ ಮನೆ ಹತ್ರ. ಸೊ ಸ್ವಲ್ಪ ಏನೋ ಕೆಲಸ ಆಗಿದೆ, ಇನ್ನೂ ಮಾಡ್ತಿದ್ದಾರೆ. ಇವತ್ತು ಭಾನುವಾರ, ಅದಕ್ಕೆ ಏನು ಮಾಡ್ತಿಲ್ಲ, ಜನಗಳಿಲ್ಲ. ಸೊ ಏನೇನು ಚೇಂಜಸ್ ಆಗ್ತಿದೆ ಅಂದರೆ, ಇಲ್ಲಿ ರೂಮ್ ಆ ಕಡೆ ಇತ್ತು, ಮತ್ತು ಕಿಚನ್ ಆ ಕಡೆ ಇತ್ತು, ರೂಮು ಈ ಕಡೆ ಇತ್ತು. ಸೊ ನಾವೇನು ಮಾಡಿದ್ವಿ ಅಂದರೆ ಕಿಚನ್ ಈ ಕಡೆ ಹಾಕ್ಕೊಂಡ್ವಿ, ಇಲ್ಲಿ ಔಟ್ಸೈಡ್ ಹೋದರೆ ಯುಟಿಲಿಟಿ ಮಾಡ್ಕೊಂಡ್ವಿ, ಇಲ್ಲಿ ರೂಮ್ಸ್ ಡೈನಿಂಗ್ ಹಾಲ್ ಮಾಡ್ಕೊಂಡ್ವಿ. ಸೊ ಅದು ಚೇಂಜಸ್ ಆಗಿದ್ದು. ಎಷ್ಟೊಂದು ಜನ ಕ್ವೆಶನ್ನು ಬೇರೆ ಮನೆ ತೊಗೊಂಡು ಆಲ್ಟ್ರೇಷನ್ ಮಾಡ್ಕೊತಿದ್ದೀರಾ ಅಂತ. ಆ ಥರ ಇಲ್ಲ, ಇದು ಹೊಸದೇ ಮನೆ ಕಟ್ಟಿ ಬಿಟ್ಟಿದ್ರು. ಸೊ ಒಳಗಡೆ ನಮಗೆ ಸ್ವಲ್ಪ ಕಸ್ಟಮೈಸೇಷನ್ ಮಾಡಿಸ್ಕೊತಾ ಇದ್ದೀವಿ, ಬೇರೆ ಬೇರೆ ಥರ ಅಷ್ಟೇ. ಒಳಗಡೆ ಏನು ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಿ ಹೊರಗಡೆ ಏನು ಮಾಡೋದಕ್ಕೂ ಬಿಡಲ್ಲ. ಸೊ ಅದಕ್ಕೆ ನಮ್ಗೆ ಸ್ವಲ್ಪ ಹಾಲೆಲ್ಲ ದೊಡ್ಡದಾಗಬೇಕಿತ್ತಲ್ಲ, ಅದಕ್ಕೆ ಆ ರೀತಿ ಮಾಡ್ಕೊಂಡ್ವಿ. ಫುಲ್ಲು ಹಾಲು ಇವಾಗ ಏನು ಓಡಾಡೋಕ್ಕೆ ಜಾಗ ಬೇಕು ಅದಕ್ಕೆ. ಸೊ ಅದು ಬಿಟ್ಟರೆ ಇನ್ನೊಂದು, ಇದು ಕ್ಲೋಸ್ ಆಯಿತು ಟೆರೇಸು. ಸೊ ಇದನ್ನು ಒಳಗಡೆ ತೊಗೊಂಡು ಮಾಡಿಸ್ತಾ ಇದ್ದೀವಿ, ಇನ್ನು ರೆಡಿ ಆಗಬೇಕು. ಅದು ಬಿಟ್ಟರೆ ಇಲ್ಲಿ ಬಾತ್ರೂಮು ಸ್ವಲ್ಪ ಚೇಂಜ್ ಮಾಡ್ತಿದ್ದೀವಿ, ಅದಕ್ಕೆ ಇನ್ನೂ ಎಲ್ಲ ರೆಡಿ ಆಗಬೇಕು. ಈ ಥರ ಇದೆ. ಸೊ ಎಲ್ಲ ರೆಡಿ ಆದಮೇಲೆ ನಿಮಗೆ ಚೆನ್ನಾಗಿ ಕಾಣಿಸೋದು. ಒಂದು ಕ್ವೆಶನ್ ಅದೇ ಆಗಿತ್ತು, ನಾನು ಇದೆಲ್ಲ ಹೊಡೆದಿದ್ದೀವಿ ಅಂತ ತೋರಿಸಿದಾಗ, ರಮ್ಯಾ ಹೊಸ ಮನೇನೆ ತೊಗೊಬೋದಿತ್ತಲ್ಲ ಅಂತ. ಇದು ಹೊಸ ಮನೆಯೇ, ಬಟ್ ಒಳಗಡೆ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊತಿದ್ದೀವಿ ಅಷ್ಟೇ. ಸೊ ನಿಮ್ಮ ವಿಲ್ಲಾಗಳು ಈ ಥರ ಕಟ್ಟಿ ಬಿಟ್ಟಿರ್ತಾರೆ ಅವರು, ನೀವು ತೊಗೊಂಡು ಒಳಗಡೆ ನೀವು ಏನು ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ನನಗೆ ಚೆಂದಗೆ ಟೇಸ್ಟ್ಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೊತಾ ಇದ್ದೀವಿ. ಸೊ ತುಂಬ ಖುಷಿ ಇದೆ. ಇನ್ನು ಕೆಲವರು ಯಾವಾಗಲೂ ಏನು ಮನೆ ಅಂತ ಹೇಳ್ತಿರ್ತೀರಾ ಅಂತ. ಸೊ ಕಷ್ಟಪಟ್ಟು ನಾವೇ ಸಂಪಾದನೆ ಮಾಡಿ ತೊಗೊಂಡಾಗ ಅದು ಆಗೋ ಖುಷಿನೇ ಬೇರೆ. ಸೊ ತುಂಬ ವರ್ಷದಿಂದ ಕಷ್ಟಪಟ್ಟಿರ್ತೀವಿ, ಅದಕ್ಕೊಂದು ಈ ಥರ ಫಲ ಸಿಕ್ಕಿದಾಗ ಒಂಥರ ಖುಷಿ ಆಗುತ್ತೆ, ಅದು ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ ಅಷ್ಟೇ. ಸೊ ಇದು ಮುಗೀತು, ಇವಾಗ ಇಲ್ಲಿಂದ ಹೊರಡಬೇಕು. ನೋಡೋಕ್ಕೆ ಅಂತ ಬಂದಿದ್ವಿ. ಸೊ ಬಂದು ಚೆಕ್ ಮಾಡಬೇಕು. ನಮಗೆ ವೀಕೆಂಡಲ್ಲೇ ಬರೋಕ್ಕಾಗೋದು, ವೀಕ್ಡೇಲಿ ಬರೋಕ್ಕಾಗಲ್ಲ. ಅದಕ್ಕೆ ಬರ್ತೀವಿ. ವೀಕ್ಡೇಲಿ ಬಂದ್ರೂ ಏನಾದರೂ ತುಂಬ ಕೆಲಸ ಇದ್ದರೆ ಮಾತ್ರ ಬರೋಕ್ಕಾಗೋದು. ಹೊರಡ್ಬೇಕು ಇವಾಗ. ಏನದು ನಿಂದು ಪೋಲಿ? ಏನದು ಪೋಲಿ ಆಟ? ಲಾಲಾ ಕೊಟ್ಟಿದ್ರೆ ಬೇಡ ಅಂದ್ಬಿಟ್ಟು ಈಗ ಆಟ ಆಡ್ತಿದ್ದಾನೆ. ಸೊ ಮನೆ ಹತ್ರ ಹೋಗಿ ಬಂದಮೇಲೆ ಸಂಜೆ ಬಂದು ಕಾಫಿ ಎಲ್ಲ ಕುಡ್ದು ಇವಾಗ ಹೋಗಿ ಊಟ ಕೂಡ ಮಾಡ್ಕೊಂಡು ಬಂದ್ವಿ. ಲಾಲಾ ಡ್ರಿಂಕ್. ನಾವೇನು ಮಾತಾಡ್ತೀವೋ ಅದನ್ನೇ ಮಾತಾಡ್ಬೇಕು ಅವನು. ಏನ್ ಚಿನ್ನ? ಚಾರ್ಲಿ ಯಾಕೆ ಗೊತ್ತಿವಾಗ ಇಲ್ಲಿ? ಚಾರ್ಲಿ ಅಂತೂ ಬರ್ತಾನೆ ಇದ್ದಾಳೆ. ಇಲ್ಲಿ ನಮ್ದು ಇಲ್ಲಿ ಮನೆಯಿಂದ ಹೋಗ್ಬೇಕಾದ್ರೆ ಒಂದು ಥಿಯೇಟರ್ ಇದೆ, ಅದು ಚಾರ್ಲಿ ಮೂವಿ ಹಾಕಿದ್ರು, ಇವಾಗ ಎತ್ತಿದ್ದಾನೆ. ಎತ್ತಿದ್ರು ಯಾಲೋ ಆ ಜಾಗಕ್ಕೆ ಹೋದ ತಕ್ಷಣ ಅಲ್ಲಿ ಚಾರ್ಲಿ ಅಂತ ಕಿತ್ಕೊಡುತ್ತೆ. ಆಮೇಲೆ ಇನ್ನೇನಪ್ಪ? ಚಾರ್ಲಿ, ಆಮೇಲೆ ಸ್ಪೈಡರ್ ಮ್ಯಾನ್, ಆಮೇಲೆ ಕ್ಯಾಪ್ಟನ್ ಅಮೆರಿಕಾ, ಆಮೇಲೆ ಇನ್ನೊಂದು ಹೇಳ್ತಿಲ್ಲ ಅದು ಹಲ್ಕ್, ಆಮೇಲೆ ಡೈನೋ ಹೆಂಗ್ ಮಾಡುತ್ತೆ? ಕಾಂಗ್ ಅದು ಕಮ್ ತರ ಕೇಳಿಸುತ್ತೆ. ಕಾಂಗ್ ಅನ್ನೋದು. ಕಾಂಗ್ ಹೆಂಗ್ ಮಾಡುತ್ತಪ್ಪ? ಹೆಂಗೆ ಕಾಂಗು ಅಂತ ಇನ್ನ ಚೆನ್ನಾಗಿ ಮಾಡ್ತಾನೆ ನಿಂತ್ಕೊಂಡು ಅದ್ರದ್ದು. ಓ ಯೂಸ ಬೇಡ ಪೋರಿ ನೀನು. ಏನು ಹೇಳು? ಸೊ ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಗಸಿನ ಎಲ್ಲ
ಗಸಿನ ಅಂದ್ರೆ ಗಣೇಶ ಅವನು ಗಣೇಶ ಕೈ ಮುಗಿಯೋದಲ್ವಾ, ಅದಕ್ಕೆ ಗಣೇಶನ್ ಕೈ ಮುಗಿತೀವಲ್ಲ, ಅದಕ್ಕೆ ಲಾಸ್ಟ್ ಗಶಿನ ಗಣೇಶ ಅನ್ಬಿಡೋದು. ನಮಸ್ಕಾರ ನಮಸ್ಕಾರ.